ಈ 4 ವರ್ಷಗಳಲ್ಲಿ MVA ಸಂಸ್ಥೆ 32,000 ಕರ್ನಾಟಕದ ಯುವತಿಯರಿಗೆ ಉದ್ಯೋಗದ ಅವಕಾಶ ನೀಡಿದಂಥ ಒಂದು ಸಂಸ್ಥೆ ಫ್ರೆಂಡ್ಸ್. ಇದು ತುಂಬ ಹೆಮ್ಮೆ ವಿಚಾರ. ನಾವು ಬಳಸ್ತಾ ಇದ್ವಿ, ನೀನು ಬಳಸುವಂಥ ಜನರಿಗೆ ವೈಜ್ಞಾನಿಕ ಮಾಹಿತಿಯನ್ನು ಕೊಡುವಂಥ ಚಟುವಟಿಕೆನೇ MVA ಸಂಸ್ಥೆಯ ಮೂಲ. ದಟ್ಸ್ ವಾಟ್ ಐ ಆಮ್ ವೆರಿ ಪ್ರೌಡ್ ಟು ಸೇ. ಇವತ್ತಿನ ದಿವಸ ಬಹುಶಃ ಕೂತ್ಕೊಂಡಂಥ 90% ಜನ ಆ MVA ಡ್ರೆಸ್ಸಸ್ನೇ ಹಾಕ್ಕೊಂಡಿರೋಂಥದ್ದಲ್ವಾ. ಆದಾಯದ ಹಂತವನ್ನು ತಲುಪೋದು ಹೊರಗಡೆ ಪ್ರಪಂಚದಲ್ಲಿ ಕಷ್ಟ ಅಂತ ಹೇಳಿ MVAನ ಆರಿಸ್ಕೊಂಡು ಇವತ್ತು ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ಆದವರು ಇದ್ದೀರಾ ಫ್ರೆಂಡ್ಸ್. ಸೈಯದ್ ಮುಜೀಬ್ ಅವರು ಒಂದು ವಿಶೇಷವಾದಂತಹ ಒಂದು ಔಟ್ಲೆಟ್ ಅನ್ನ ಇವತ್ತು ಆರಂಭ ಮಾಡಿದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಸಂಸ್ಥೆಯ ಸದಸ್ಯರಾಗಿದ್ದುಕೊಂಡು ಉದ್ಯೋಗವನ್ನ ಮಾಡ್ತಾ ಇದನ್ನು ವಿಸ್ತರಣೆ ಮಾಡುವಂತ ದೊಡ್ಡ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಭಾಗಿಗಳಾಗಿದ್ದೀರಿ. ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಯಾವ ರೀತಿ ವಿಸ್ತರಿಸಬಹುದು ಅನ್ನೋದಕ್ಕೆ ಈ ಸಂಸ್ಥೆಯೇ ಒಂದು ದೊಡ್ಡ ಉದಾಹರಣೆ ಅಂತ ನಾನು ಅನ್ಕೊಳ್ತೇನೆ. ನಮಗೆ ವೈಯಕ್ತಿಕವಾಗಿ ಆದಾಯವನ್ನ ರೂಪಿಸುವಷ್ಟರ ಮಟ್ಟಿಗೆ ಈ ಸಂಸ್ಥೆ ಇವತ್ತು ಅತ್ಯಂತ ಯಶಸ್ವಿಯಾದಂತಹ ಕಾರ್ಯವನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅತ್ಯಂತ ಸಂತೋಷ ಇದೆ. ಕಂಪನಿಯ ಒಂದು ಔಟ್ಲೆಟ್ ಇವತ್ತು ನಮ್ಮೂರಿನಲ್ಲಿ ಕಾರ್ಕಳದಲ್ಲಿ ಆರಂಭ ಆಗಿದೆ ಅಂತಂದ್ರೆ ನಾನು ಸೈಯದ್ ಮುಜೀಬ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಈ ಏಮ್ ಇತ್ತು, ಸಿದ್ಧಾಂತ ಇತ್ತು ಕಂಪ್ನಿ ಸ್ಟಾರ್ಟ್ ಮಾಡುವಾಗ ಆರೋಗ್ಯವಂತರು ಆರೋಗ್ಯವಾಗಿ ಹೇಗಿರಬೇಕಂತೇಳಿ ಮತ್ತೆ ಆರ್ಥಿಕವಾಗಿ ಹೇಗೆ ಬೆಳಿಬೇಕಂತೇಳಿ. ಸೊ ಈ ಒಂದು ಸಂಸ್ಥೆಯ ಸಿದ್ಧಾಂತ ಆಗಿರುತ್ತದೆ. ಆತ್ಮನಿರ್ಭರ್ ಭಾರತ್ ಅಂಥೇಳಿ ನ್ಯಾಷನಲ್ ಅವಾರ್ಡ್ಗೆ ನಾವು ನಾಮಿನೇಟ್ ಆಗಿದ್ದೀವಿ. ಖುಷಿಯ ವಿಚಾರ. ಸೈಯದ್ ಮುಜೀಬ್ ಅವರು ಒಂದು MVA ಪ್ರಾಡಕ್ಟ್ಸನ್ನು ಮಾಡಿ ಮಾರ್ಕೆಟ್ ಮಾಡಿ ಇಷ್ಟೊಂದು ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ ಅಂತ ಕೇಳಿ ನನಗೆ ತುಂಬ ಸಂತೋಷವಾಯಿತು. ಮುಂದಿನ ದಿನದಲ್ಲಿ ಈ ಬಗ್ಗೆ ಇನ್ನಷ್ಟು ಜನರನ್ನು ಕನೆಕ್ಟ್ ಮಾಡುವ ಬಗ್ಗೆ, ಅವರಿಗೆ ಸಹಕಾರಿಯಾಗುವ ಬಗ್ಗೆ ನಾವು ಸಹ ಸದಾ ಅವರೊಂದಿಗೆ ನಿಲ್ಲುತ್ತೇವೆ ಅಂತ ಹೇಳೋದು. ಸೈಯದ್ ಮುಜೀಬ್ ಮತ್ತು ಅವರ ಇಡೀ ತಂಡ ಇರ್ಬೋದು, ಅವರ ಸಂಸಾರ ಇರ್ಬೋದು, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಖಂಡಿತ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಕೈ ಜೋಡಿಸ್ತೇವೆ ಅಂತ ಹೇಳಿ ಎಲ್ರಿಗೂ ನಮಸ್ಕರಿಸ್ತೇವೆ.